ಬಹುಜನ ಬಂಧುಗಳೇ, ಎರಡನೆಯ ಸಂಚಿಕೆಗೆ ತಮ್ಮೆಲ್ಲರಿಗೆ ಸ್ವಾಗತ. ಮೊದಲನೆಯ ಸಂಚಿಕೆಯಲ್ಲಿ ಕನಕದಾಸರು ಕುಲವೆಂದು ಬಡದಾಡಿದರೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ಸಕಲ ಜೀವಾತ್ಮಕ್ಕೆ ಜಲವೇ ತಾಯಿಯಲ್ಲವೇ ಅಂತ ಹೇಳಿ ಈ ಭೂಮಿ ಮೇಲಿರ್ತಕ್ಕಂಥ ಜೀವಿಗಳೆಲ್ಲವೂ ನೀರಿನಲ್ಲಿ ಹುಟ್ಟಿ ಭೂಮಿ ಮೇಲೆ ಬಂದವು ಅಂದಾಗ ಮಾನವ ಕುಲ ಒಂದಿರಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಕನಕದಾಸರು ಹೇಳಿದರು ಅಂತಕ್ಕಂಥದ್ದನ್ನು ಮೊದಲನೇ ಸಂಚಿಕೆಯಲ್ಲಿ ತಮ್ಮ ಗಮನಕ್ಕೆ ತಂದಿರ್ತೇನೆ. ಆದರೆ ಇಲ್ಲೇ ಎರಡನೇ ಸಂಚಿಕೆಯಲ್ಲಿ ಮುಂದುವರೆದಂಥ ಭಾಗ ಏನಂದ್ರೆ, ಕನಕದಾಸರು ಎಲ್ಲ ಜೀವಿಗಳು ನೀರಿನಲ್ಲೇ ಹುಟ್ಟಿದು ಭೂಮಿ ಮೇಲೆ ಬಂದು ಮಾನವನ ವಿಕಾಸ ಆಯಿತು ಅಂದಾಗ ಭೂಮಿ ಮೇಲೆ ಮಾನವ ಕುಲ ಅಂಥೇಳಿ ಒಂದಿರಬೇಕಾಗಿತ್ತು. ಆದರೆ ಇವತ್ತು ತದ್ವಿರುದ್ಧವಾಗಿ ಭೂಮಿ ಮೇಲೆ 1600 ಎಸ್ ಟಿ ಜಾತಿಗಳು, 1000 ಎಸ್ ಟಿ ಜಾತಿಗಳು, 3743 ಜಾತಿಗಳು, ಒಟ್ಟು 6743 ಜಾತಿಗಳನ್ನು ಯಾರು ಮಾಡಿದರು, ಯಾವಾಗ ಮಾಡಿದರು, ಯಾವ ಉದ್ದೇಶಕ್ಕೆ ಮಾಡಿದರು ಅಂತಕ್ಕಂಥ ಒಂದು ಪ್ರಶ್ನೆ ಈ ದೇಶದ ಮೂಲ ನಿವಾಸಿಗಳನ್ನು ಆದಿ ಕಾಲದಿಂದಲೂ ಬದುಕು ಬಂದಿರತಕ್ಕಂಥ ಭಾರತೀಯರನ್ನು, ಇವತ್ತಿನ ಶೂದ್ರರನ್ನು ಕಾಡ್ತಕ್ಕಂಥ ಒಂದು ಪ್ರಶ್ನೆ. ಬಂಧುಗಳೇ, ಈ 6743 ಜಾತಿಗಳನ್ನು ಯಾರು ಮಾಡಿದರು, ಯಾವಾಗ ಮಾಡಿದರು, ಯಾವ ಉದ್ದೇಶಕ್ಕೆ ಮಾಡಿದರು ಅಂತ ಹೇಳಬೇಕಂದ್ರೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ಈ ಭಾರತ ದೇಶದಲ್ಲೇ ಶೂದ್ರರು ಯಾರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೇಬೇಕು. ಬಂಧುಗಳೇ, ಶೂದ್ರರು ಯಾರು, ಈ ಶೂದ್ರರನ್ನಾಗಿ ಯಾರು ಮಾಡಿದರು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ನಾವು ಪುನಃ ಹಿಂದೆ ಹೋಗಿ ಮುಂದೆ ಬರಬೇಕಾಗ್ತದೆ ಬಂಧುಗಳೇ. ಆದ್ದರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಶೂದ್ರರು ಯಾರು ಅಂತಕ್ಕಂಥ ಟಾಪಿಕ್ ಮೇಲೆ ಮಾತಾಡಬೇಕಂತಂದ್ರೆ ಪ್ರಾಚೀನ ಭಾರತದ ಇತಿಹಾಸದ ಮೊರೆಯನ್ನು ಹೋಗಬೇಕಾಗ್ತದೆ. ಮೂಲತಃ ಆರ್ಯರ ಆಗಮನದ ಕಡೆಗೆ ನಾವು ತಿರುಗಬೇಕಾಗ್ತದೆ. ಆರ್ಯರು ಯಾರು, ಎಲ್ಲಿಂದ ಬಂದರು, ಮಧ್ಯ ಏಷ್ಯಾದಿಂದ ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಬಂದರು ಅನ್ನೋದನ್ನು ಹಿಡ್ಕೊಂಡು ಆರ್ಯರ ಆಗಮನದ ಮೂಲಕ ಭಾರತ ದೇಶದ ಒಂದು ಇತಿಹಾಸ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ. ಅದಕ್ಕಿಂತ ಪೂರ್ವದಲ್ಲಿ ಭಾರತ ದೇಶದಲ್ಲೇ ಯಾವ ಜಾತಿಗಳು ಇದ್ದಿದ್ದಿಲ್ಲ. ಇವತ್ತಿನ 1600 ಎಸ್ ಸಿ ಜಾತಿಗಳು ಇದ್ದಿಲ್ಲ, 1000 ಎಸ್ ಟಿ ಜಾತಿಗಳು ಇದ್ದಿದ್ದಿಲ್ಲ, 3743 ಒ ಬಿ ಸಿ ಜಾತಿಗಳು ಕೂಡ ಭಾರತ ದೇಶದಲ್ಲಿ ಇದ್ದಿದ್ದಿಲ್ಲ. ಇಡೀ ಅಖಂಡ ಭಾರತ ದೇಶವನ್ನು ಭಾರತ ದೇಶದ ಮೂಲನಿವಾಸಿಗಳು ಅಣ್ಣತಂಬರು ಜಾತಿ ರಹಿತವಾಗಿ ಈ ನಾಗಕುಲಗಳು ಈ ಭಾರತ ದೇಶವನ್ನು ಅಖಂಡ ಭಾರತ ದೇಶವನ್ನು ಆಳ್ತಾ ಇದ್ದು ಬಂಧುಗಳೇ. ಆದ್ದರಿಂದ ಈ ಶೂದ್ರರನ್ನು ಆರ್ಯರು ಯಾವಾಗ ಭಾರತಕ್ಕೆ ಬಂದರೋ ಇಷ್ಟು ಜಾತಿಗಳನ್ನಾಗಿ ಮಾಡಿದರು. ಯಾವ ರೀತಿಯಾಗಿ ಇವುಗಳನ್ನು ಈ ಭಾರತ ದೇಶದ ಮೂಲ ನಿವಾಸಿಗಳನ್ನಾಗಿ 1600 ಎಸ್ ಟಿ ಜಾತಿಗಳು, 1000 ಎಸ್ ಟಿ ಜಾತಿಗಳು, 3743 ಜಾತಿಗಳನ್ನಾಗಿ ಹೆಂಗೆ ಹೊಡೆದ್ರು, ಯಾವ ಒಂದು ಕಾನೂನಿನ ಮೂಲಕ, ಯಾವ ಒಂದು ಸೈದ್ಧಾಂತಿಕದ ಸಿದ್ಧಾಂತದ ಮೇಲೆ ಏನಪ್ಪ ಅಂತಂದ್ರೆ ಈ ಭಾರತ ದೇಶದ ಮೂಲ ನಿವಾಸಿಗಳನ್ನು ಅಣ್ಣ ತಮ್ಮಂದಿರನ್ನು 6743 ಜಾತಿಗಳನ್ನು ಮಾಡಿ ಅವ್ರ ಮನೆಗೆ ಇವ್ರು ಹೋಗಬಾರ್ದು, ಇವ್ರ ಮನೆಗೆ ಅವ್ರು ಹೋಗಬಾರ್ದು, ಈ ರೀತಿಯಾಗಿ ಜಾತಿಯ ಕಟ್ಟಳೆಯ ಜಾತಿಯ ಬೇಡೆಯನ್ನು ಹಾಕಿ ಅವರು ಸ್ವತಂತ್ರವಾಗಿ ಜೀವಿಸುವಂತೆ ಯಾವ ರೀತಿಯಾಗಿ ಇವರು ಆರ್ಯರ ಕುತಂತ್ರದಿಂದ ಭಾರತ ದೇಶದಲ್ಲಿ ನಾವು ಇಬ್ಬಾಗ ಆದೀವಿ, ನಾವು ನಮ್ಮಲ್ಲಿ ವೈರತ್ವ ಭಾವನೆಯನ್ನು ಯಾವ ರೀತಿಯಾಗಿ ಬೆಳೆಸ್ಕೊಂಡೆವು ಅನ್ನೋದನ್ನು ಈ ಮುಂದಿನ ಸಂಚಿಕೆಯಲ್ಲಿ ತಮಗೆ ನಾನು ಹಂತವಾಗಿ 3ನೇ ಸಂಚಿಕೆಯಲ್ಲೇ ಇಲ್ಲಿ ನಾನು ಒಂದು ಪುಷ್ಯಮಿತ್ರ ಶುಂಗರ ಕಾಲದಲ್ಲಿ ಆರ್ಯರ ಆಗಮನದ ನಂತರ ಭಾರತದಲ್ಲಿ ಯಾವ ಬೆಳವಣಿಗೆ ಆಯಿತು, ಇಷ್ಟೆಲ್ಲ ಜಾತಿಗಳನ್ನು ಯಾರು ಮಾಡಿದರು ಅಂತಕ್ಕಂಥ ಒಂದು ವಿಷಯವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ. ಜೈ ಭೀಮ್.